ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಆರಾಮದಿರ ಅನ್ಕೊತೀನಿ. ನಾವಿರೋದು ವರ್ಜೀನಿಯಾ ಒಳಗೆ ಫುಲ್ಲು ಸ್ನೋ. ಇವತ್ತು 21 ಇಂಚ್ ಪ್ರೆಡಿಕ್ಷನ್ ಐತಿ ಸ್ನೋ ಸ್ಟ್ರೋಮ್. ಆ್ಯಕ್ಚುಲಿ ಇಲ್ಲೆಲ್ಲ ಲಾಕ್ಡೌನ್ ಮಾಡಿಬಿಟ್ಟಾರೆ 2 days. ನೋಡಿರಿ, ಇಲ್ಲೆಲ್ಲ ಕಾರ್ ಮೇಲೆ ಎಷ್ಟೊಂದು ಸ್ನೋ ಆಲ್ರೆಡಿ ಕ್ಲೀನ್ ಮಾಡಿದ್ರು ಸಹಿತ ಇಷ್ಟೆಲ್ಲ ಫುಲ್ ಆಗಿಬಿಟ್ಟೈತಿ. ಡ್ರೈವೇ ರೋಡ್ ನೋಡಿರಿ, ಇಲ್ಲೆಲ್ಲ ರೋಡ್ ಎಲ್ಲ ಫುಲ್ಲು ಇದಾಗ್ಬಿಟ್ಟೈತಿ, ಸ್ನೋದಿಂದ ತುಂಬಿಬಿಟ್ಟೈತಿ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಮಾಡೋಕ್ಕೆ ರೀಸನ್ ಅಂತಂದರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಐತಿ. US ಒಳಗೆ ಎಲ್ಲ ವುಡ್ದಿಂದ ಮನೆ ಕಟ್ಟಿರ್ತಾರೆ, ಆದ್ರೆ ಸ್ನೋದಿಂದ ವಾಟ್ರದಿಂದ ಎಲ್ಲ ವುಡ್ ಹಾಳಾಗಂಗಿಲ್ಲೇನ ಅಂಥೇಳಿ ಒಂದು ಕ್ವಶನ್ ಎಲ್ಲರಿಗೂ. ನಿಮಗೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಈ ಥರ ಮನೆ ಇರ್ತಾವೆ ಇಲ್ಲೆಲ್ಲ. ಆದರೆ ಇವೆಲ್ಲ ಮನೆಯೂ ವುಡ್ಡಿಂದ ಮಾಡಿರ್ತಾರೆ. ಇಷ್ಟು ಸ್ನೋ ಆಗೈತಿ. ಸೊ ನಾನು ನಿಮಗಲ್ಲಿ ಇಲ್ಲಿ ಆದರೂ ಮನೆಗೆ ವುಡ್ಡಗೇನೂ ಆಗಿ ಕೊಳಿತೈತೇನ, ಈ ಥರ ಹಾಳಾಗ್ತೈತೇನ, ಡ್ಯಾಮೇಜ್ ಮಾಡ್ತೈತೇನ ಮನೆ ಅಂತ ಎಲ್ಲರೂ ಇಂಡಿಯಾ ಒಳಗೆ ಇದೇ ಕ್ವಶನ್ ಕೇಳ್ತಾರೆ. ಸೊ ನನಗಿವತ್ತು ತೋರಿಸಿದೆ. ಆ್ಯಕ್ಚುಲಿ ಫಸ್ಟ್ ವುಡ್ಡದ್ದು ರೂಫ್ ಹೆಂಗಿರ್ತೈತೆ ನೋಡ್ರಿ. ಇಲ್ಲೇ ನಾನು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಅದರಿಂದ ವುಡ್ ಈವಂದು ಎಷ್ಟು ಸ್ನೋ ಆದ್ರೂ ಸೀಸನ್ ಒಳಗೆ ಸ್ಲೈಡ್ ಆಗಿ ಹೋಗ್ಬಿಡ್ತದೆ. ಅದು ಸ್ಟೇ ಆಗಂಗಿಲ್ಲ. ಅಂದರೆ ವಾಟರ್ ಇವಾಗ ಮಳೆ ಬಂದ್ರೂ ವಾಟರ್ ನಿಂತ್ರೆ ಜನರಲಿ ಎಲ್ಲ ವುಡ್ ಹಾಳಾಗ್ತದೆ. ಇವನ್ ಸ್ನೋನು ಸ್ಟೇ ಆದ್ರೂ ವುಡ್ ಮೇಲೆ ಭಾಳೋತನ ನಿಂತ್ಕೊಂಡ್ರೆ ವುಡ್ಡೆಲ್ಲ ಹಾಳಾಗೋದು ನೋಡ್ರಿ. ಆದ್ರೆ ವುಡ್ ಹಾಳಾಗಂಗಿಲ್ಲ. ಯಾಕಂತಂತಂದ್ರೆ ಇಲ್ಲಿ ಮನಿನ ಇಲ್ಲಿ ಆ್ಯಕ್ಚುಲಿ ಪ್ರತಿ ಮನೆ ವುಡ್ಡಿಂದ ಕಟ್ಟಿದ್ರು ಅದರ ಬಾಳಿಕೆ ಎಷ್ಟು ವರ್ಷ ಇರ್ತೈತೆ ಅಂದ್ರೆ 100 years to 120 years ಈ ಮನೆ ಬಾಳಿಕೆ ಏನೂ ಆಗಂಗಿಲ್ಲ. ಬಾಳಿಕೆ ಪ್ರತೀತಿ ಅಂತ ಹೇಳಿದ್ರೆ ಅರ್ಥ 100 to 120 years ಈ ಮನೆಗಳಿಗೆ ಏನೂ ಆಗಂಗಿಲ್ಲ, ಸ್ನೋ ಆದರೂ ಮಳೆ ಆದ್ರೂ. ಓಕೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದುಬಿಟ್ಟು ನೋಡ್ರಿ, ಎಷ್ಟು ಚೆನ್ನಾಗಿ ಸ್ನೋ ಆಗ್ತಾನೇ ಇದೆ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ಇಷ್ಟು ಬಾಳಿಕೆ ಬರೋಂಗೆ ಹೆಂಗೆ ಕಟ್ತಾರೆ. ಇಲ್ಲಿ ರೂಫ್ ನೋಡ್ರಿ, ನಾನು ನಿಮಗಲ್ಲಿ ತೋರಿಸ್ತೀನಿ. ಅಲ್ಲಿ ರೂಫ್ ಹಿಂಗೆ ಸ್ಲೋಪ್ ಥರ ಮಾಡ್ತಾರೆ ಇಲ್ಲಿ. ಆ್ಯಕ್ಚುಲಿ ನೋಡ್ರಿ, ಇಲ್ಲೆಲ್ಲರೂ ಕ್ಲೀನ್ ಮಾಡತ್ತಾರ. ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಓ ಮೈ ಗುಡ್ನೆಸ್, ಇಟ್ ಲುಕ್ಸ್ ಬ್ಯೂಟಿಫುಲ್ ಬಟ್ ಆಲ್ಸೋ ಭಾಳ ಹಾರ್ಡ್ ಐತಿ. ಯಾಕಂತಂದ್ರೆ ಈ ಸ್ನೋ ಒಳಗೆಲ್ಲ ಮನೆಯೊಳಗೆ ಕೂತ್ಕೊಂಡಿರ್ಬೇಕು, ಎಲ್ಲಿ ಹೊರಗೆ ಹೋಗಕ್ಕೆ ಆಗಂಗಿಲ್ಲ. ಸೊ ಇನ್ನೂ ಫ್ರಸ್ಟ್ರೇಷನ್ ಆಗಿಬಿಡ್ತೈತೆ ಮನೆಯೊಳಗೆ ಎಂಜಾಯ್ಮೆಂಟ್ ಜೊತೆಗೆ. ನೋಡ್ರಿ, ನಿಮ್ಗೆ ಕಾಣಿಸ್ತದ್ರಿ ಅಲ್ಲಿ ರೂಫ್. ಅದ್ರ ಮೇಲೆ ಸ್ನೋ ಒಂದು ಲೇಯರ್ ಇಲ್ಲಿ ಥರ ಅಂತೂ ಜಾಸ್ತಿ ನೇಚರ್ ಕಾಣಂಗಿಲ್ಲ. ಜಸ್ಟ್ ಒಂದು ಲೇಯರ್, ಒಂದೇನೋ ರಂಗೋಲಿ ಹಾಕಿದಂಗೆ ಆಗ್ಬಿಟ್ಟೈತೆ ಅಲ್ಲಿ. ಸೊ ಆ ಥರ ಸ್ನೋ ಇರ್ತೈತಿ, ಬಿದ್ದಿರ್ತೈತಿ. ಅದು ಜಾಸ್ತಿ ಬಿದ್ದ ತಕ್ಷಣ ಸ್ಲೋಪ್ ಕಟ್ಟಿರೋದ್ರಿಂದ ನೀವು ಕಾಣಿಸ್ತದ್ರಿ ಅಲ್ಲಿ ಮೇಲೆ ಜಾಸ್ತಿ ಇದು ಸ್ಲೋಪ್ ಥರ ಕಟ್ಟಿರೋದ್ರಿಂದ ಅದೆಲ್ಲ ಸ್ಲೈಡ್ ಆಗಿ ಕೆಳಗೆ ಬಿದ್ದುಬಿಡ್ತೈತಿ. ಅದ್ರದ್ದು ವುಡ್ಡಿಂದ ಕಟ್ಟಿದ್ರು ಯಾಕೆ ಹಾಳಾಗಂಗಿಲ್ಲ ಅಂತೇಳಿ ಈಗ ಹೇಳ್ತೀನಿ ರೀ. ಆ್ಯಕ್ಚುಲಿ ವುಡ್ಡಿಂದ ಕಟ್ಟಿದ್ರು ಅವರು ಒಂದು ಲೇಯರ್ ಮೆಟಲನ್ನು ಯೂಸ್ ಮಾಡಿರ್ತಾರೆ ಒಳಗೆ. ನಾನು ನಿಮಗೆ ಬೇಕಂದ್ರೆ ಸ್ವಲ್ಪ ಕ್ಲೋಸ್ ಹೋಗಿ ತೋರಿಸ್ತೀನಿ. ಸೊ ನೋಡ್ರಿ, ಇಲ್ಲಿ ಕ್ಲಿಯರಾಗಿ ಕಾಣಿಸ್ತೈತಿ. ಅವರು ಒಂದು ಲೇಯರ್ ವುಡ್ ಜೊತೆಗನ ಅದರ ಪ್ರೊಟೆಕ್ಷನ್ಗೋಸ್ಕರ ಅವರು ಇದು ಮೆಟಲನ್ನು ಒಳಗೆ ಯೂಸ್ ಮಾಡಿರ್ತಾರೆ. ಹೀಗಾಗಿ ಮನೆಗೆ ಏನೂ ಡ್ಯಾಮೇಜ್ ಆಗಂಗಿಲ್ಲ ಇದರಿಂದ. ಸೊ ಸೇಫಾಗಿರ್ತೈತಿ ಮನೆ ಯಾವಾಗಲೂ. ಸೊ ಅದರಿಂದ ಯಾವುದೇ ಥರದ ಮನೆಗೆ ಡ್ಯಾಮೇಜಸ್ ಆಗಲಿ ಏನೂ ಆಗಂಗಿಲ್ಲ. ನೋಡಿರಿ, ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ, ಸ್ನೋ ಆದರೆ ಇಲ್ಲೆಲ್ಲ ಮನೆ ಹೆಂಗೆ ಬಾಳಿಕೆ ಬರ್ತಾವೆ ಅಂಥೇಳಿ. ಐ ಥಿಂಕ್ ನಿಮಗೆಲ್ಲ ಕ್ಲಾರಿಫೈ ಮಾಡೀನಿ ಅಂತ ಅನ್ನಿಸ್ತದ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ, ಇಲ್ಲೆಲ್ಲ ಪಾರ್ಕಿಂಗ್ ಲಾಟ್, ರೋಡ್ ಎಲ್ಲ ಫುಲ್ ಆಗಿಬಿಟ್ಟೈತಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲರೂ ಕೇಳಿದ್ದಕ್ಕೆ ಆ ಡೌಟ್ ಈ ವಿಡಿಯೋ ಥ್ರೂ ನಾನು ಕ್ಲಿಯರ್ ಮಾಡೀನಿ ಅಂತ ಹೇಳಿ ನನಗೆ ಅನಿಸ್ತೈತಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.
ಬಾಯ್ ಬಾಯ್.